ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಯಾವುದ್ರೆ ಇದೆಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ದು ಅದೇ ನಾವು ಕೆಲವು ಕಡೆ ಮಾಡಿಸಿದ್ದೀವಿ. ಸೊ ಅಂತ ಮಂಡಳದವರು ಮಾಡಿದ್ದಾರೆ, ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ. ಯಾವ ರೀತಿ ತಯಾರಿ ಕಳೆದ ಸಾರಿ ಅಂತ ಮಾಡಿದ್ದಾರೆ, ಅದೇ ಪೊಲೀಸ್ ಸೇಮ್ ಬಂದೋಬಸ್ತಾರೆ. ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ರೂಟ್ ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಪೊಲೀಸ್ ಕೂಡ ಬಂದೋಬಸ್ತಿ ಮಾಡಿದ್ದಾರೆ. ಸೊ ಅದರಲ್ಲಿನಂಥ ಸಮಸ್ಯೆ ಏನಿಲ್ಲ, ಸರಿಯಾಗಿ ನಿರ್ವಹಣೆ ಆಗುತ್ತಾರೆ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ಬೋದು. ಏನಂತ ಬರ್ತಾರೆ? ಏನಿಲ್ಲ, ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ, ನಾವು ಬರೆದ್ರಿಂದ ನಾವು ಪತ್ರ ಬರೆದ್ರಿಂದ ಅಥವಾ ಏನಾಗೋದ್ರೂ ಆಗೋಲ್ಲ. ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು. ತನಿಖಾ ತಂಡ ಇದೆ. ನಾವು ಹೇಳೋಕ್ಕಿಂತ ಏನೋ ಪ್ರಯೋಜನ ಆಗೋಲ್ಲ. ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ. ಅದೇನು ಗೊತ್ತಿಲ್ಲ, ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ. ಮುಂಚೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ ಅಂತ. ಅಂದರೆ ಏನಾದರೂ ಪ್ರೆಷರ್ ಇದೆ SIT ಮೇಲೆ ಈಗ ಇನ್ವೆಸ್ಟಿಗೇಷನ್? ನಮಗೆ ಗೊತ್ತಿಲ್ಲ, ಅವರೇ ಹೇಳಬೇಕಲ್ಲ, SIT ಅವರೇ ಹೇಳಬೇಕು ಅದ್ರ ಬಗ್ಗೆ. ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಸರಿ, ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ ತನಿಖೆಗೆ. ಮಾಡ್ತಿದ್ದಾರೆ, ಆಲ್ರೆಡಿ ಮಾಡ್ತಿದ್ದಾರೆ, ಮುಕ್ತವಾಗಿ ಮಾಡ್ತಿದ್ದಾರೆ. ಮುಂದೆ ಮಾಡ್ತಾರಂತ ಭರವಸೆ ಇಡೋಣ. ಸರಿ, ಈ ಪ್ರಕರಣದಲ್ಲಿ ಕೇರಳದ MP ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರೋದು. ಮಾಡುತ್ತೆ, ತನಿಖೆ ಮಾಡ್ತಾರೆ. SIT ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ. ಮಾಡೋಕ್ಕೆ ತೊಂದರೆ ಇಲ್ಲ, ಮಾಡಲಿ. ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬಂದ್ರು, ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದ್ದಾರೆ. ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಯಾರು ಸುಳ್ಳು ಹೇಳಿದರೆ ಸರ್ಕಾರ ಮುಂದೆ ತಪ್ಪಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ. ಒಂದು ಕಡೆ ತನಿಖೆ ಆಗ್ತಾ ಇದೆ, ಆದರೆ BJP ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೆಳೆ ಬೇಯಿಸ್ಕೊಳ್ಳುವಂಥದ್ದು. ಅವ್ರು ಏನೇ ಮಾಡಿದ್ರು ಕೂಡ ತನಿಖೆ ಅವ್ರು ಏನೋ ಮಾಡಿದ್ರೆ ತನಿಖೆ. ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಬೆಳಗಾವಿ ಕುತೂಹಲ ಇನ್ನೂ 3-4 ಕಡೆ ಆಗಬೇಕು. ಇನ್ನೂ ಟೈಮ್ ಇದೆ. ಭಾಳ ಇದೆ. ರಾಹುಲ್ ಜಾರಕಿಹೊಳಿ ಹೆಸರು ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ? ಇನ್ನೂ ಟೈಮ್ ಇದೆ ನೋಡಿ. ಇನ್ನೂ ಚರ್ಚೆ ಆಗಿಲ್ಲ, ಚರ್ಚೆ ಆಗಬೇಕು. ಇನ್ನೂ 1 ತಿಂಗಳಿದ್ರೆ ಟೈಮ್ ಇದೆ, ಆರಾಮಾಗಿ ಮಾಡೋದು. ಭಾಳಷ್ಟು ಜನರು ಒತ್ತಾಯ ಇದೆ. ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ಬೇಗ ಮಾಡ್ಸಕ್ಕೆ ಹೇಳ್ತೀವಿ. ಗಣಪತಿ ಇರೋದ್ರಿಂದ ಆಗೋಲ್ಲ, ಗಣಪತಿ ಆದ್ಮೇಲೆ ಮಾಡ್ತಾರೆ. ಹುಕ್ಕೇರಿಯಲ್ಲಿ ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ ಸರ್, ಆಣೆ ಪ್ರಮಾಣ ಮಾಡ್ತಾ ಇದ್ದಾರೆ. ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಮಾಡಿಸ್ತಾರೆ. ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ. ಏನು ಲಂಗು ಲಗಮ್ ಇಲ್ದಂಗೆ ಆಗ್ಬಿಟ್ಟೆ ಸರ್. ಕೇಳೋ ನೋಡೋ ರಾಜು ಅವ್ರು ನೋಡ್ರಿ, ಅಟೆಂಡ್ ಮಾಡ್ರಿ. ಕಮಿಟಿಗೆ ಬನಾನೆ ಬೋಲಾ ನೋಡ, ಚೆಕ್ ಮಾಡೋದು. ಇನ್ಕ್ವೈರಿ ಕಮಿಟಿ ಹಾಕಿದ್ದಾರೆ. ಒಂದು ವಾರ ಹಿಂದೆ ಸರ್ ಕಳೆದ ಕಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಕೂಡ ಅದೇ ರೀತಿ ಆಗಿತ್ತು, ಮೊನ್ನೆ ಕೂಡ ಅದೇ ರೀತಿ ಆಗಿತ್ತು, ಅದೇ ರೀತಿ ಆಗ್ತದೆ. DC ಅವ್ರಿಗೆ ನೋಡ್ಲಿಕ್ಕೆ ಹೇಳ್ತೀನಿ. ನಾವು ಇವತ್ತು ಗಣಪತಿ ಮುಗಿದ ಮ್ಯಾಗ ಸೊ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತೀನಿ. ಸೀನಿಯರ್ ಡಾಕ್ಟರ್ಸ್ಗಳು ಯಾರು ಕೂಡ ಉಳಿತಾ ಇಲ್ಲ. ನೋಡೋಣ, ಅದೆಲ್ಲ ಅಲ್ಲ ಅವ್ರು ಮಾಡ್ಬೇಕಾದ ಡ್ಯೂಟಿ ಅದು. ID ಕಾರ್ಡು, ಡ್ರೆಸ್ಸು ಹೆಂಗಿರ್ಬೇಕಂತ ಅವ್ರು ಅದಕ್ಕೆ ಮಾಡಬೇಕು. ನೋಡೋಣ, ನಾವು ಇದು ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ. DC ಅವರು ನಾವು ಸೊ ಮಾಡ್ತೀವಿ. ಓಕೆ, ಯಾರೇ ಅಧಿಕೃತ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ರೀ. ಅದು ಅಧಿಕೃತ ನಾವು ಇವತ್ತು ಗಣಪತಿ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ನಮ್ಮದು ಸಾಯಂಕಾಲ ಮಾಡ್ತೀವಿ. ಥ್ಯಾಂಕ್ ಯು. ಹಾಂ, ಮತ್ತೆ ಈಗ ನಾವು ಅಲ್ಲೇ ಹೋಗ್ತೀವಿ. ಹೋಗಿ ನೋಡೋಣ ಯಾರು ಪಾರ್ಟಿ ನೋಡೋಣ.